ನಗರ ಮಂಡಲ ವತಿಯಿಂದ ಆಯೋಜಿಸಿರುವಂಥ ಈ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ನಲ್ಲಿ ರಹೀಮ್ ಖಾನ್ ಅವರ ಏನು 2 ವರ್ಷದ ಆಡಳಿತ ಇತ್ತು, ಪೌರಾಡಳಿತ ಸಚಿವರಾಗಿ ಬೀದರ್ ಹಳ್ಳ ಹಿಡಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಏನದ ಅಂದ್ರೆ ಪೌರಾಡಳಿತ ಸಚಿವರು ಕೊಟ್ಟಿತ್ತೇನೋ ಅಂತ ಅನಿಸ್ತದೆ. ಇಡೀ ನಗರದಲ್ಲಿ ಎಲ್ಲ ಸರ್ಕಲ್ಗಳಲ್ಲಿ ಇವತ್ತು ನೀವು ಫೋಟೋಗಳು ನೋಡಿರ್ಬೋದು, ಎಲ್ಲ ಕಡೆ ರಸ್ತೆಗಳು ಕೆತ್ತೋಗ್ಯಾವ. ಆದರೆ ಅವ್ರ ಕಟೌಟ್ಗಳು ಶಾಶ್ವತವಾಗುಳ್ದಾವೆ. ಅವ್ರೇನು ಒಂದು ಕಟೌಟ್ ಹರಿದ್ರೆ ಮತ್ತು ಮರುದಿವ್ಸ ಇನ್ನೊಂದು ಕಟೌಟ್ ತಂದು ಹಾಕ್ತಾರೆ. ಅವ್ರು ಕಟೌಟ್ ಪ್ರಿಂಟ್ ಮಾಡೋದನ್ನು ಅವ್ರ ಹತ್ರನೇ ಅದ, ಡಾಂಬರೀಕರಣ ರಸ್ತೆ ಮಾಡೋ ಡಾಂಬರ್ ಪ್ಲ್ಯಾಂಟು ಅವ್ರ ಹತ್ರನೇ ಅದ, ಮತ್ತು ರೇತಿ ಕಂಕರ್ ಸಪ್ಲೈ ಮಾಡೋ ಲಾರಿನೂ ಅವ್ರದ್ದೇವ. ಇವತ್ತು ಎಷ್ಟು ಆಡಳಿತ ದುರಾಡಳಿತ ಅದ ಅಂದ್ರೆ ಇವತ್ತು ಇಡೀ ಬೀದರ್ನಲ್ಲಿ ರಸ್ತೆಗಳು ಹದಗೆಟ್ಟವ, ನಾಲಿಗಳಿಲ್ಲ, ಲೈಟ್ ಇಲ್ಲ. ನಾವು ಬರುವಂಥ ಒಂದು ತಿಂಗಳಲ್ಲಿ ಇವೆಲ್ಲ ಸರಿಪಡಿಸಿಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ನಾವು ಹೇಳತ್ತೀವಿ, ಮತ್ತು ಇಲ್ಲಿನ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತಿದ್ದೀವಿ, ಜಿಲ್ಲಾ ಸಂಸದರಿಗೆ ಹೇಳ್ತೀವಿ, ಇಲ್ಲಿನ ಶಾಸಕರಿಗೆ ಹೇಳ್ತೀವಿ, ಬರುವಂಥ ಒಂದು ತಿಂಗಳಲ್ಲಿ ಬೀದರ್ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತೀವಿ.